ಶಿವಮೊಗ್ಗದಲ್ಲಿ ಮಹಾ ರೈಲು ದುರಂತವೊಂದು ತಪ್ಪಿದೆ. ಚಲಿಸ್ತಾ ಇದ್ದ ರೈಲಿನಿಂದ 6 ಬೋಗಿಗಳು ಬೇರ್ಪಟ್ಟಿವೆ. ನೋಡಿ, ಶಿವಮೊಗ್ಗದಲ್ಲಿ ಭಾರಿ ದುರಂತವೊಂದು ತಪ್ಪಿದೆ. ಚಲಿಸ್ತಾ ಇದ್ದ ರೈಲಿನಿಂದ 6 ಬೋಗಿಗಳು ಬೇರ್ಪಟ್ಟಿವೆ. 21 ಬೋಗಿಗಳ ಪೈಕಿ 6 ಬೋಗಿಗಳು ಬೇರ್ಪಟ್ಟಿವೆ. ಹೊಳೆ ಬಸ್ ನಿಲ್ದಾಣ ಬಳಿಯ ತುಂಗಾ ಸೇತುವೆ ಆ ಭಾಗದಲ್ಲಿ ಆದಂತಹ ಘಟನೆ ಇದು. ಸದ್ಯ ಘಟನಾ ಸ್ಥಳಕ್ಕೆ ರೈಲ್ವೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. 21 ಬೋಗಿಯಲ್ಲಿ 6 ಬೋಗಿಗಳು ಬೇರ್ಪಟ್ಟಿವೆ. 48 ನಿಮಿಷ ಕಾರ್ಯಾಚರಣೆ ನಡೆಸಿದ್ದಾರೆ ಸಿಬ್ಬಂದಿಗಳು. ಈಗ ಸದ್ಯ ಯಶಸ್ವಿಯಾಗಿ ಬೋಗಿಗಳನ್ನು ಜೋಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೋಗಿ ಜೋಡಣೆ ಬಳಿಕ ರೈಲು ಸಂಚಾರ ಪುನರಾರಂಭವಾಗಿದೆ. ಶಿವಮೊಗ್ಗ ರೈಲ್ವೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ನೋಡಿ, ಚಲಿಸ್ತಾ ಇದ್ದಂತಹ ರೈಲು 21 ಬೋಗಿ ಇತ್ತು, ಅದರಲ್ಲಿ 6 ಬೋಗಿಗಳು ಬೇರ್ಪಟ್ಟಿದೆ. 21 ಬೋಗಿಗಳ ಪೈಕಿ 6 ಬೋಗಿಗಳು 48 ನಿಮಿಷ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಸಿಬ್ಬಂದಿ. ಈಗ ಯಶಸ್ವಿಯಾಗಿ ಬೋಗಿಗಳನ್ನ ಜೋಡಿಸಿದ್ದಾರೆ. ಬೋಗಿ ಜೋಡಣೆ ಬಳಿಕ ರೈಲು ಸಂಚಾರ ಪುನರಾರಂಭವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಚಲಿಸ್ತಾ ಇದ್ದಂತಹ ರೈಲ್ನಲ್ಲಿ ಆದಂತಹ ಅವಘಡ, 6 ಬೋಗಿಗಳು ಹೇಗೆ ಬೇರ್ಪಟ್ಟಿದ್ದು, ಏನಾಯ್ತು, ಸದ್ಯ ಈಗ ಸಿಚುವೇಶನ್ ಯಾವ ರೀತಿ ಕಂಡು ಬರ್ತಾ ಇದೆ? ತಾಂತ್ರಿಕ ಸಮಸ್ಯೆಯಿಂದ ತಾಳಗುಪ್ಪ ಮತ್ತು ಮೈಸೂರಿಗೆ ಹೊರಟಿದ್ದ ಟ್ರೈನು ಶಿವಮೊಗ್ಗದಲ್ಲಿ ಹೊಳೆ ಬಸ್ ಸ್ಟಾಪ್ ಅಂದ್ರೆ ತುಂಗಾ ಸೇತುವೆ ಇದೆ, ಅಲ್ಲಿ 6 ಬೋಗಿಗಳು ಟ್ರೈನ್ ಇಂದ ಬೇರ್ಪಟ್ಟಿತ್ತು. ಅದ ನಂತರ ಬೇರ್ಪಟ್ಟಂತ ಟ್ರೈನ್ ಇದೆ ಮುಂದೆ ಹೋಗಿತ್ತು, 6 ಬೋಗಿಗಳು ಹಿಂದೆ ಉಳ್ಕೊಂಡಿತ್ತು. ಹಾಗಾಗಿ ಈ ಟ್ರೈನ್ ನಲ್ಲಿ ತಾಳಗುಪ್ಪ ಮತ್ತೆ ಮೈಸೂರು ಮತ್ತು ಎಕ್ಸ್ಪ್ರೆಸ್ ಟ್ರೈನ್ ಆಗಿತ್ತು. ಮತ್ತೆ ದೊಡ್ಡ ಸಂಖ್ಯೆಯಲ್ಲಿ ಕೂಡ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು. ಈ ಘಟನೆ ಆದ ತಕ್ಷಣ ಸಹಜವಾಗಿ ಕೂಡ ಪ್ರಯಾಣಿಕರಿಗೆ ದೊಡ್ಡ ಆತಂಕ ಆಗಿತ್ತು. ಸೇತುವೆ ಮೇಲೆ ಈ ಘಟನೆ ನಡೆದಿಂದ ಒಂದು ದೊಡ್ಡ ದುರಂತ ತಪ್ಪಿದೆ ಅಂತ ಹೇಳ್ಬೋದು. ಯಾಕಂದ್ರೆ ರೈಲ್ವೆ ಟ್ರ್ಯಾಕ್ ಸ್ಟ್ರೇಟ್ ಇರೋದ್ರಿಂದ ಯಾವ್ದು ಸಮಸ್ಯೆ ಆಗಿಲ್ಲ. ಒಂದು ವೇಳೆ ತಿರುಗುತ್ತಿದ್ರೆ ಬೋಗಿಗಳು ಉಳಿ ಬೀಳುವಂತ ಸಾಧ್ಯತೆ ಹೆಚ್ಚಿತ್ತು ಅಂತ ಹೇಳಿ ಒಂದು ಆತಂಕವನ್ನು ಕೂಡ ಅಲ್ಲಿರುವಂತಹ ಸ್ಥಳೀಯರು ಮತ್ತೆ ಪ್ರಯಾಣಿಕರು ಕೂಡ ವ್ಯಕ್ತಪಡಿಸಿದ್ರು. ಘಟನೆ ನಡೆದ ಸ್ಥಳಕ್ಕೆ ಕೂಡಲೇ ಅಲ್ಲಿರುವಂತಹ ರೈಲ್ವೆ ಅಧಿಕಾರಿಗಳು ಮತ್ತೆ ಇಂಜಿನಿಯರ್ ಮತ್ತೆ ಮೆಕ್ಯಾನಿಕ್ ಎಲ್ಲ ಬಂದಿದ್ದಾರೆ. ಬಂದು ಸುಮಾರು 48 ನಿಮಿಷ ಕಾಲ ಕಾರ್ಯಾಚರಣೆ ಮಾಡಿದ್ರು. ನಂತರ ಏನು ಬೇರ್ಪಟ್ಟಂತ ಏನು ಬೋಗಿಗಳನ್ನ ಜೋಡಣೆ ಮಾಡಿದ್ದಾರೆ. ಅದರ ನಂತರ ಈಗ ಟ್ರೈನು ಮೈಸೂರಿನತ್ತ ಸಂಚಾರ ಆರಂಭಿಸಿದೆ. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಟರ್ನಿಂಗ್ ಅಲ್ಲಿ ಏನಾರು ಆಗಿತ್ತಿದ್ರೆ ದಬಾಕೊಳ್ಳೋದೆ, ಉಲ್ಟಾ ಆಗೋದು, ಮುಲಾಜಿಲ್ಲ. ಇಲ್ಲಿ ಟರ್ನಿಂಗ್ ಅಲ್ಲಿ ಡೌನ್ ಇದೆ.